ಹೀಗೆ ರಿಯಾಕ್ಷನ್ ಕೊಡೋ ಟೈಮ್ನಲ್ಲಿ ದ್ವೇಷ ಭಾಷಣ ಮಸೂದೆ ಈ ವಿಚಾರ ಸಂಬಂಧ ಗವರ್ನರ್ ಬಳಿಯಲ್ಲೇ ಉಳ್ಕೊಂಡಿದೆಯಲ್ಲ ಬಿಲ್ಲು, ಅದ್ರ ಬಗ್ಗೆಯೂ ರಿಯಾಕ್ಷನ್ ಕೊಟ್ಟರು. ರಾಜ್ಯಪಾಲರು ಮಸೂದೆಯನ್ನ ಇನ್ನೂ ತಿರಸ್ಕಾರ ಮಾಡಿಲ್ಲ, ಮಸೂದೆ ವಾಪಸ್ ಕಳಿಸಿಲ್ಲ, ಬಿಲ್ ಬಗ್ಗೆ ಆಕ್ಷೇಪವನ್ನು ಮಾಡಿಲ್ಲ. ಬಿಜೆಪಿಗರು ಹೋಗಿ ರಾಜ್ಯಪಾಲರ ಜೊತೆಗೆ ಬಿಲ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ದ್ವೇಷ ಭಾಷಣ ಬಿಲ್ ತಡೆ ಹಿಡಿಯೋದಕ್ಕೆ ಬಿಜೆಪಿಗರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಗವರ್ನರ್ ಇದ್ರ ಬಗ್ಗೆ ನಮ್ಮನ್ನ ಕರೆದ್ರೆ ಹೋಗಿ ನಾನು ಮಾಹಿತಿಯನ್ನ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ಸರ್ವಾನುಮತದಿಂದ ಪಾಸ್ ಆಗಿರುವಂತ ಬಿಲ್ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ವಾಪಸ್ಸು ಕಳಿಸಿಲ್ಲ, ಮತ್ತೆ ಅಕ್ಸೆಪ್ಟ್ ಮಾಡಿಲ್ಲ, ಅಂಕಿತನೂ ಹಾಕಿಲ್ಲ. ನೋಡ ಅವರು ಯಾವಾಗ ಕರೀತಾರೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದು ಸರ್ವಾನುಮತದಿಂದ ಪಾಸ್ ಆಗಿರ್ತಕ್ಕಂಥ ಬಿಲ್ಲು, ಅವರು ಇನ್ನೂ ತಿರಸ್ಕಾರನೂ ಮಾಡಿಲ್ಲ, ಮತ್ತೆ ವಾಪಸ್ಸು ಕಳಿಸಿಲ್ಲ, ಮತ್ತೆ ಅಕ್ಸೆಪ್ಟ್ ಮಾಡಿಲ್ಲ.